ಅವರಿಬ್ಬರ ಜೋಡಿ ನೋಡ್ತಾ ಇದ್ರೆ ದೃಷ್ಟಿ ಆಗೋ ಥರ ಇತ್ತು. 10 ಕನಸುಗಳನ್ನ ಕಟ್ಕೊಂಡು ಹೊಸ ಬದುಕಿಗೆ ಕಾಲಿಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ರು. ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ದೂರಿ ಮದುವೆನೂ ಆಗಿತ್ತು. ಇನ್ನೇನು ಆರತಕ್ಷತೆ ನಡೆಯಬೇಕು ಅನ್ನುವಷ್ಟರಲ್ಲಿ ಹುಡುಗ ಸಾವಿನ ಮನೆಯನ್ನ ಸೇರಿದ್ದಾನೆ. ಮದುವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಮಹತ್ತರ ಘಟ್ಟ. ಸಿಂಗಲ್ ಆಗಿದ್ದವರು ಮಿಂಗಲ್ ಆಗೋ ಸುಮಧುರ ಕ್ಷಣ. ನಾನು ಇಂಥವರನ್ನ ಮದುವೆ ಆಗ್ಬೇಕು, ಹೀಗೇ ಮದುವೆ ಆಗ್ಬೇಕು, ಹಾಗ್ ಮದುವೆ ಆಗ್ಬೇಕು ಅಂತ 10 ಕನಸು ಕಟ್ಕೊಂಡಿರ್ತಾರೆ. ಮದುವೆಗೆ ಮುಹೂರ್ತ ಫಿಕ್ಸ್ ಆದ್ರಂತೂ ಮುಗದೇ ಹೋಯ್ತು, ಸ್ವರ್ಗಕ್ಕೆ 3 ಗೇಣು ಅನ್ನೋ ಖುಷಿಯಲ್ಲಿರ್ತಾರೆ. ಇವರಿಬ್ರೂ ಕೂಡ ಇದೇ ಖುಷಿಯಲ್ಲಿದ್ರು. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು 10 ಕನಸು ಕಟ್ಕೊಂಡಿದ್ರು. ಗುರು ಹಿರಿಯರು ನಿಶ್ಚಯಿಸಿದಂತೆ ಮದುವೆ ಕೂಡ ನಡೆದಿತ್ತು. ಇನ್ನೇನು ರಿಸೆಪ್ಷನ್ಗೆ ರೆಡಿಯಾಗಬೇಕು ಅನ್ನುವಷ್ಟರಲ್ಲಿ ನಡೆಯಬಾರದ್ದು ನಡೆದು ಹೋಗಿದೆ. ಮನಮೆಚ್ಚಿದ ಹುಡುಗಿಗೆ 3 ಗಂಟು ಹಾಕಿದ ಕೆಲವೇ ಹೊತ್ತಲ್ಲಿ ಗಂಡು ಸಾವಿನ ಮನೆ ಸೇರಿದ್ದಾನೆ. ಸೊಸೆಯಾದವಳು ಹೊಸ್ತಿಲು ದಾಟಿ ಬರೋದ್ರೊಳಗೆ ಗಂಡ ಅನ್ನೋ ಸೌಭಾಗ್ಯವನ್ನೇ ಕಳ್ಕೊಂಡಿದ್ದಾರೆ. ತಾಳಿ ಕಟ್ಟಿದ 15 ನಿಮಿಷಕ್ಕೆ ಆರಿಹೋಯಿತು ಜೀವ ಜ್ಯೋತಿ. ಕಲ್ಯಾಣ ಮಂಟಪದಲ್ಲಿ ಕುಸಿದು ಬಿದ್ದವ ಸೇರಿದ್ದು ಮಸಣ. ಈತನ ಹೆಸರು ಪ್ರವೀಣ್, ಈ ಹೆಣ್ಮಗಳ ಹೆಸರು ಪೂಜಾ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ಅಗ್ನಿಸಾಕ್ಷಿಯಾಗಿ ತಾಳಿಯನ್ನೂ ಕಟ್ಟಿದ್ದ. ಮಾಂಗಲ್ಯ ಧಾರಣೆಯಾಗ್ತಾ ಇದ್ದಂತೆ ಆರತಕ್ಷತೆಯ ಸಂಭ್ರಮ ಜೋರಾಗಿತ್ತು. ನವ ವಧೂವರರನ್ನ ವೇದಿಕೆ ಮೇಲೆ ಕರ್ಕೊಂಡು ಬಂದು ಫೋಟೋ ಸೆಷನ್ ಶುರು ಮಾಡಿದ್ರು. ಇನ್ನು 2-3 ಫೋಟೋ ಸಹ ತೆಗೆದಿರಲಿಲ್ಲ. ಅಷ್ಟರಲ್ಲೇ ಪ್ರವೀಣ್ಗೆ ಕೈಕಾಲು ನಡುಕ ಶುರುವಾಗಿದೆ. ಎದೆ ನೋವು ಕಾಣಿಸಿಕೊಳ್ತಾ ಇದ್ದಂತೆ ಆಸ್ಪತ್ರೆಗೆ ಕರ್ಕೊಂಡು ಹೊರಟಿದ್ದಾರೆ. ಆದರೆ ಅಷ್ಟರಲ್ಲಾಗಲೇ ವಿಧಿ ಮೋಸದಾಟ ಆಡಿಯಾಗಿತ್ತು. ಆಸ್ಪತ್ರೆ ಸೇರೋ ಮೊದಲೇ ಪ್ರವೀಣನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಕಲ್ಯಾಣ ಮಂಟಪಕ್ಕೆ ಹೋಗಿ ಅಕ್ಕಿ ಕಾಳು ಒಗದ್ರ ಪ್ಲೇ ನನಗೆ ತಿರುಗಿ ಬಂದಂಗೆ ಆಗ್ಲತ್ತೈತಿ. ನೀರು ಕೊಡಿರ್ತಂದ ನೀರು ಕುಡಿಸೋದ್ರೊಳಗೆ ಒಟ್ಟಾಗ ಇದನ್ನ ಆಗ್ಬಿಟ್ಟ. ಏನು ಮಾತಾಡೋಲ್ಲದ ಏನೂ ಇಲ್ಲ. ಎಲ್ಲಿದಿಂದ ಬಂದಿತ್ತು, ಎಲ್ಲಿದಿಂದ ಅವರು ಇದನ್ನು ಮಾಡಿದ್ರು, ಭಾಳ ಇದನ್ನು ಮಾಡಿದ್ರು. ಭಾಳ ನಮಗೆ ಏನು ಮಾತಾಡೋಕ್ಕೆ ಸೊಗಸು ಆಗೋದಾಗಿತ್ತು. ಪ್ರವೀಣ್ ಹಾಗೂ ಪೂಜಾ ಮದುವೆಗೂ ಮೊದಲೇ ಸಂಬಂಧಿಕರು. ಸೋದರ ಮಾವನ ಮಗಳ ಜೊತೆಗೆ ಮದುವೆ ನಿಶ್ಚಯಿಸಿದ್ರು. ಪ್ರವೀಣ್ ತಂದೆ ಶ್ರೀಶೈಲ್ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ರಾಜ್ಯ ಕಾರ್ಯದರ್ಶಿ. ಇವರ ಹಿರಿಯ ಮಗನಾಗಿದ್ದ ಪ್ರವೀಣ್ ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ. ಪೂಜಾ ಹಾಗೂ ಪ್ರವೀಣ್ ಒಟ್ಟಿಗೆ ಬೆಳೆದವರು. ಇವರ ಬಗ್ಗೆಯೂ ಎರಡೂ ಮನೆಯವರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಬೇರೆ ಕಡೆ ಸಂಬಂಧ ಬೆಳೆಸೋದೇಕೆ ಅಂತ ತಾವೇ ಕೊಟ್ಟು ತಗೊಳ್ಳೋ ಸಂಬಂಧ ಮಾಡಿದ್ರು. ಇನ್ನೇನು ಮದುವೆ ಆಗಿತ್ತು. ಆರತಕ್ಷತೆಯೂ ಮುಗಿದಿದ್ರೆ ಹೆಣ್ಣು ಗಂಡು ಮನೆ ಸೇರ್ತಿದ್ರು. ಆದರೆ ಅಷ್ಟರಲ್ಲಾಗಲೇ ಭಗವಂತ ಚೆಲ್ಲಾಟವಾಡಿದ್ದಾನೆ. ಅಕ್ಷತೆಯನ್ನು ಹಾಕಿ 100 ವರ್ಷ ಕಾಲ ಶುಭದಿಂದ ಬದುಕಿರಿ ಅಂತೇಳಿ ಶುಭ ಹಾರೈಸಿ ಬಂದಿರತಕ್ಕಂಥವ್ರು ಇವತ್ತಿನ ದಿವಸ ದುರ್ಘಟನೆ ಏನಪ್ಪ ಅಂತಂದ್ರೆ ಮದುಮಗ ಹಾರ್ಟಾಗಿ ದೇಹವನ್ನು ಬಿಟ್ಟಿದ್ದು ನೆರೆದು ಬಂದು ಹರಿದು ಹೋಯ್ತು ಅನ್ನೋ ಹಂಗೆ ನೆರೆದಿರ್ತಕ್ಕಂಥ ಜನ ಎಲ್ಲ ಅವನ ಅಂತ್ಯಕ್ರಿಯೆಯನ್ನು ಮಾಡಿ ಹೋಗ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತಿನ ದಿನ ಮೂಡಿದೆ. ಮದುವೆಗೆ ಮಾಡಿಸಿದ್ದ ಊಟವನ್ನ ಒಬ್ರು ಒಂದು ತುತ್ತು ತಿಂದಿಲ್ಲ. ವರ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ಸ್ಮಶಾನದಂತಾಗಿದೆ. ಮದುವೆಗೆ ಬಂದವರೆಲ್ಲ ಹುಡುಗನ ಅಂತ್ಯಕ್ರಿಯೆಗೆ ಹೋಗುವಂತಾಗಿದೆ. ಒಟ್ನಲ್ಲಿ ಮದುವೆ ಬಗ್ಗೆ 10 ಕನಸು ಕಟ್ಕೊಂಡ ಜೋಡಿ ಬಾಳಲ್ಲಿ ದೇವರು ಮೋಸದಾಟವಾಡಿದ್ದು ಮಾತ್ರ ದುರಂತ. ಮಂಜುನಾಥ್ ತಳವಾರ, ನ್ಯೂಸ್ 18, ಬಾಗಲಕೋಟೆ.